ಸೌಹಾರ್ದತೆಯಿಂದ ಹಬ್ಬ ಆಚರಿಸಬೇಕು. ಎಸ್ಪಿ ಅರುಣಾಂಶುಗಿರಿ ಹೇಳಿಕೆ. ವಿಜಯನಗರ ಜಿಲ್ಲೆ ಕೂಳ್ಗಿ ಶ್ರೀ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಸರ್ವರು ಸೌಹಾರ್ದತೆಯಿಂದ ಆಚರಿಸುವ ಮೂಲಕ ಸಮಾಜದಲ್ಲಿ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಪೊಲೀಸ್ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ ತಿಳಿಸಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಶ್ರೀ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬ ಶಾಂತಿ ಸಭೆಯಲ್ಲಿ ಮಾತನಾಡಿದರು. ಶ್ರೀ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ, ತರುವ ಮೆರವಣಿಗೆ ಹಾಗೂ ಶ್ರೀ ಗಣೇಶ ಮೂರ್ತಿ ವಿಸರ್ಜನೆಯ ಮೆರವಣಿಗೆ ಮತ್ತು ಮೂರ್ತಿ ವಿಸರ್ಜನೆ ಮಾಡುವ ವೇಳೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಆಯೋಜಕರು ಅಗತ್ಯ ಮುಂಜಾಗ್ರತೆಯನ್ನು ಅನುಸರಿಸಬೇಕು. ಬೆಂಕಿ, ನೀರು, ವಿದ್ಯುತ್ ಅವಘಡಗಳು, ಕೋಮು ಗಲಭೆಗಳು ಮತ್ತು ಗುಂಪು ಘರ್ಷಣೆಗಳು ಮತ್ತು ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ತೀವ್ರ ಎಚ್ಚರಿಕೆ ವಹಿಸಬೇಕು ಅಂತ ತಿಳಿಸಿದರು. ಹಬ್ಬ ಸಡಗರ ಸಂಭ್ರಮದಿಂದ ಶಾಂತಿಯುತವಾಗಿ ಜರುಗಿಸುವ ಮೂಲಕ ಸಾರ್ವಜನಿಕರು, ಆಯೋಜಕರು, ನಾಗರಿಕರು ಇಲಾಖೆಯೊಂದಿಗೆ ಸಹಕರಿಸಬೇಕು ಅಂತ ತಿಳಿಸಿದರು. ಇಲಾಖೆಯ ನಿಯಮಾವಳಿಗಳನ್ನು ಆಯೋಜಕರು ಕಡ್ಡಾಯವಾಗಿ ಪಾಲಿಸತಕ್ಕದ್ದು ಅಂತ ಹೇಳಿದ್ರು. ಕೂಳ್ಗಿ ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ ಮಾತನಾಡಿ, ಶಾಂತಿ ಪಾಲನೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಇಲಾಖೆ ಸಾಕಷ್ಟು ಸಿಬ್ಬಂದಿ ನೇಮಿಸಿ ಅಗತ್ಯ ಜಾಗೃತಾ ಕ್ರಮಗಳನ್ನು ಕೈಗೊಳ್ಳಲಿದೆ ಅಂತ ಹೇಳಿದರು. ತಹಸೀಲ್ದಾರರಾದ ವಿಕೆ ನೇತ್ರಾವತಿ ಮಾತನಾಡಿ, ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ಮತ್ತು ಪಿಎಸ್ಐ ಸಿ ಪ್ರಕಾಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು, ವಿವಿಧ ಜನಪ್ರತಿನಿಧಿಗಳು, ಗಣ್ಯರು, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ, ಜೆಸ್ಕಾಂ ಮತ್ತು ಅಧಿಕಾರಿ ವೇದಿಕೆಯಲ್ಲಿದ್ದರು. ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆ ಶ್ರೀ ಗಣೇಶೋತ್ಸವ ಸಮಿತಿಗಳ ಆಯೋಜಕರು, ಹಿಂದೂ ಮುಸಲ್ಮಾನ್ ಸಮುದಾಯದ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿವಿಧ ಜನಾಂಗಗಳ ಸಮಾಜದ ಮುಖ್ಯಸ್ಥರು, ಸಮುದಾಯಗಳ ಮುಖಂಡರು, ವಿವಿಧ ಪಕ್ಷಗಳ ಪ್ರಮುಖರು, ನಾಗರಿಕರು, ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಫೈರ್, ಎಲೆಕ್ಟ್ರಿಸಿಟಿ ಎಲ್ಲರ ಜೊತೆನೂ ಸಹಕಾರ ಮಾಡಿಕೊಂಡು ಒಂದು ಫಾರಂ ಇದೆ, ಆ ಪ್ರೊಫಾರ್ಮಾ ಟೈಪ್ ಎಲ್ಲ ಫಿಲ್ ಮಾಡಿಕೊಂಡು ಡಿಎಸ್ಪಿ ಮತ್ತೆ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗೆ ನಿಮ್ಮ ಮಾಹಿತಿಯನ್ನು ಕೊಡಿ. ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಎಲ್ಲ ಇದ್ದಾರೆ. ಲಾಸ್ಟ್ 10 years ಇಂದ ಹೆಂಗೆ ನೀವು ಆಚರಿಸ್ತಾ ಬಂದಿದ್ದೀರಾ, ಅದೇ ತರ ಈ ವರ್ಷ ಕೂಡ ನೀವು ಪೊಲೀಸ್ ಇಲಾಖೆ ಜೊತೆ ಸಹಕಾರ ಮಾಡಿಕೊಂಡು ಆಚರಣೆ ಮಾಡಿ. ಒಂದು ವಿಷಯ ಏನಂದ್ರೆ, ಫ್ಲೆಕ್ಸ್, ಬ್ಯಾನರ್ಸ್, ಬಂಟಿಂಗ್ಸ್ ಎಲ್ಲ ನೀವು ಏನು ಕಟ್ತೀರಾ ಅದನ್ನ ಮುಂಚಿತವಾಗಿ ಪೊಲೀಸ್ ಇಲಾಖೆಗೆ ನೀವು ತೋರಿಸಿ ಅದರದ್ದು ಅಪ್ರೂವಲ್ ತಗೊಳ್ಳಿ. ತದನಂತರ ಅದನ್ನ ಪ್ರಿಂಟಿಂಗ್ ಮಾಡಿ. ಹಾಗೇನೆ ಯಾವುದು ಫ್ಲಾಗ್ಸ್ ಕಟ್ಟುವಾಗ, ಬಂಟಿಂಗ್ಸ್ ಕಟ್ಟುವಾಗ ಎಲ್ಲ ಮುಂಚಿತವಾಗಿ ಪೊಲೀಸ್ ಇಲಾಖೆಗೆ ಪರ್ಮಿಷನ್ ತಗೊಳ್ಳಿ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್. ಹಂಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಪ್ರಚೋದನಕಾರಿ, ಅವಹೇಳನಕಾರಿ ಹೇಳಿಕೆ, ವಿಡಿಯೋ, ಫೋಟೋ ಗೀಟೋ ಎಲ್ಲ ಹಾಕಕ್ಕೆ ಹೋಗಬೇಡಿ. ಅಂಡ್ ಹಾಕಿದ್ರೆ ಅದು ಇಮಿಡಿಯೇಟ್ಲಿ ಟೇಕ್ ಡೌನ್ ಮಾಡಬೇಕು ಅಂಡ್ ಸೂಕ್ತ ಕಾನೂನು ಕ್ರಮ ತಗೊಬೇಕು, ಸೊ ದಟ್ ಇಟ್ ಡಸ್ ನಾಟ್ ಬಿಕಮ್ ವೈರಲ್. ಸೊ ತಾವು ಎಲ್ಲರೂ ರಾತ್ರಿ ಹೊತ್ತು ಇದ್ದಾಗ ಎಲೆಕ್ಟ್ರಿಸಿಟಿ ಮತ್ತೆ ಲೈಟಿಂಗ್ ಫೆಸಿಲಿಟಿ ಎಲ್ಲ ಸರಿಯಾಗಿ ಇಟ್ಕೊಳ್ಳಿ. ಯಾವುದೇ ಬೆಂಕಿ ಅವಘಡ ಆಗದಿರೋಂಗೆ ನೋಡ್ಕೊಬೇಕು. ಸೊ ಮುಂಚಿತವಾಗಿಯೇ ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲ ಪ್ರತಿಯೊಂದು ಪೆಂಡಲ್ ಅಲ್ಲಿ ಇಟ್ಕೊಳ್ಳಿ. ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸ್ಕೊಳ್ಳಿ. ಇದೇ ರೀತಿಯಾಗಿ ಪ್ರತಿಯೊಂದು ಪೆಂಡಲ್ ಅಲ್ಲಿ ವಾಲಂಟಿಯರ್ಸ್ ಇರಬೇಕು, ಡೇ ಅಂಡ್ ನೈಟ್. ಸ್ಪೆಸಿಫಿಕಲಿ ನೈಟ್ ಅಲ್ಲಿ ಮಿನಿಮಮ್ 3 ಜನ ವಾಲಂಟಿಯರ್ಸ್ ಇಟ್ಕೊಳ್ಳಿ. ಎಲ್ಲರದು ಮೊಬೈಲ್ ನಂಬರ್, ಫೋನ್ ನಂಬರ್ಸ್ ಎಲ್ಲ ಕೊಡಿ. ಸೊ ಗಣೇಶ್ ಪ್ರತಿಷ್ಠಾಪನೆ, ಮೆರವಣಿಗೆ, ವಿಸರ್ಜನೆ ತುಂಬಾ ಸುಗಮವಾಗಿ ಮಾಡ್ಕೊಳ್ಳಿ. ಅಂಡ್ ನಮ್ದು ಲಾಸ್ಟ್ ಗಣೇಶ ಇಲ್ಲಿ ಯಾವತ್ತಿದೆ? 9th ಡೇ. ಸೊ 9ನೇ ದಿನ ತನಕ ಸರಿಯಾಗಿ ಪ್ಲಾನಿಂಗ್ ಮಾಡಿ, ಯಾವತ್ತು ಯಾವ ಗಣೇಶ ಹೋಗ್ಬೇಕು ಎಲ್ಲ. ಸೊ ಸರಿಯಾಗಿ ಪ್ಲಾನಿಂಗ್ ಮಾಡಿಕೊಂಡು ಪೊಲೀಸ್ ಇಲಾಖೆಗೆ ಪೂರ್ಣ ಸಹಕಾರ ಕೊಡಿ. ಬೇರೆ ಏನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಎಕ್ಸ್ಟ್ರಾ ಇನ್ಸ್ಟ್ರಕ್ಷನ್ಸ್ ಏನಿದೆ ನಿಮ್ಗೆ ಡಿಎಸ್ಪಿ ಮತ್ತೆ ಇನ್ಸ್ಪೆಕ್ಟರ್ ಕೊಡ್ತಾರೆ. ಆಲ್ ದ ಬೆಸ್ಟ್. ಮತ್ತೆ ಎಲ್ಲರಿಗೂ ಮತ್ತೆ ನಾನು ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಇವತ್ತು ಈ ಶಾಂತಿ ಸಭೆಯ ಗಣ್ಯ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಎಸ್ಪಿ ಸಾಹೇಬರು ವಹಿಸಿಕೊಂಡಿದ್ದಾರೆ. ಹಾಗೂ ವೇದಿಕೆಯ ಮೇಲೆ ಎಲ್ಲ ಗಣ್ಯಮಾನ್ಯರೇ, ಹಾಜರಿರುವ ಎಲ್ಲ ಗಣ್ಯಮಾನ್ಯರೇ, ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿ ಮಿತ್ರರೇ, ಇಲ್ಲಿ ಬಂದಿರುವ ಎಲ್ಲ ಊರಿನ ಹಿರಿಯರೇ, ಪ್ರಮುಖರೇ ಹಾಗೂ ವಿಶೇಷವಾಗಿ ಯುವಕರೇ. ಹಿರಿಯರಿಗಿಂತ ಯುವಕರು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದರು. ಇದು ಬಹಳ
ಖುಷಿ ವಿಚಾರ. ಹೀಗಾಗಿ ನಾವೇನು ಇಲ್ಲಿ ಒಂದು ಮೆಸೇಜ್ ಹೇಳ್ಬೇಕಂತ ನಾವೊಂದು ತಯಾರಿ ಮಾಡಿದ್ದೀವಿ. ಖಂಡಿತ ಅದು ಎಲ್ಲರಿಗೆ ರೀಚ್ ಆಗುತ್ತೆ ಅಂತ ಹೇಳಿ ಅನ್ಕೊಂತೀನಿ. ಅದೇ ರೀತಿ ಸುದ್ದಿ ಮಾಧ್ಯಮ ಮಿತ್ರರೇ, ಈ ಹಬ್ಬಗಳು ಪ್ರತಿ ವರ್ಷ ಬರ್ತವೆ ಹೋಗ್ತವೆ. ನಾವು ಅಧಿಕಾರಿಗಳು ಏನಿದೆ ನಾವು ಕೂಡ ವರ್ಗಾವಣೆಯಾಗಿ ನಮ್ಮ ಅಧಿಕಾರವಧಿ 1 ವರ್ಷನೋ 2 ವರ್ಷನೋ ಇಲ್ಲಿ ಕರ್ತವ್ಯ ನಿರ್ವಹಿಸಿ ನಾವು ಹೋಗ್ತಾ ಇರ್ತೀವಿ. ಆದರೆ ಇಲ್ಲಿ ಇರೋರು ನೀವು. ಸೊ ಈ ಹಬ್ಬದ ವಿಚಾರದಲ್ಲಿ ಏನಾದರೂ ನಾವು ಚಿಕ್ಕ ಒಂದು ಏನಾದರೂ ಘಟನೆ ಮಾಡಿಕೊಂಡ್ರೆ ಅದು ಕೈಯಾಗಿ ಹಾಗೆ ಬೆಳ್ಕೊಂತ ಹೋಗುತ್ತೆ. ಅದು ಪೊಲೀಸ್ ಇಲಾಖೆದು ಅಷ್ಟೇ ಅಲ್ಲ, ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಆಗುತ್ತೆ. ಹಬ್ಬನ ಖುಷಿಯಿಂದ ಆಚರಣೆ ಮಾಡಬೇಕು. ಅದರ ಜೊತೆಗೆ ನಾವು ಯಾವುದೇ ಸಮುದಾಯಕ್ಕೆ ಅಥವಾ ಯಾವುದೇ ಒಂದು ಕಮ್ಯುನಿಟಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕೆಲವೊಂದು ಕರ್ತವ್ಯಗಳನ್ನು ನಾವು ನಿಭಾಯಿಸಬೇಕಾಗುತ್ತೆ. ಅದು ನಿಮಗೂ ಕೂಡ ಮನವರಿಕೆ ಇದೆ ಅಂತ ನಾನು ಅನ್ಕೊಂತೀನಿ. ಮುಖ್ಯವಾಗಿ ನಾವು ಮನೆ SP ಸಾಹೇಬರು ಕೂಡ ಮಾತಾಡೋರಿದ್ದರು ಇರೋದ್ರಿಂದ ಅವೇ ಪಾಯಿಂಟ್ಗಳು ರಿಪೀಟ್ ಆಗೋದು ಬೇಡ. ನಾವು ಈ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದೆ, ಕೆಲವೊಂದು ಸಲಹೆ ಸೂಚನೆ ಇದೆ, ಅದನ್ನು ಮಾತ್ರ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮಲ್ಲಿ ಇಲ್ಲಿವರೆಗೆ ಏನಿದೆ 106 ನಮ್ಮ ತಾಲೂಕಲ್ಲಿ 100 ಅಂದ್ರೆ ನಮ್ಮ ಇದಕ್ಕೆ ಕೂಡ್ಲಿಗಿ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಗೆ 106 ಗಣಪತಿಗಳು, 102 ಗಣಪತಿಗಳು ಇಲ್ಲಿವರೆಗೆ ನಿಗದಿ ಆಗಿದೆ. ಆ ಸಂಖ್ಯೆಯಲ್ಲಿ ಇನ್ನೂ ಸ್ವಲ್ಪ ಒಂದು ವ್ಯತ್ಯಾಸ ಆಗ್ಬೋದು, ಬಟ್ ಸದ್ಯಕ್ಕೆ ಇಷ್ಟಿದೆ. ಸೊ ನಿಮಗೆ ನಾನು ಇಲಾಖೆ ವತಿಯಿಂದ ಹೇಳೋದಾದ್ರೆ, ನಿಮ್ಮ ಗಣಪತಿಗಳ ಈಗ ಏನು ಹೈಟ್ ಇದೆ ದಯವಿಟ್ಟು ಅದನ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅತಿ ಜಾಸ್ತಿ ಹೈಟ್ ಗಣಪತಿ ಇದ್ರೆ ವಿಸರ್ಜನೆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡೆಕೋರೇಷನ್ ಕೂಡ ಏನಿದೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಿಂದ ನಮಗೆ ಗೊತ್ತಿದೆ. ಈಗ ಇನ್ನೂ ಏನಿದೆ ಎಲೆಕ್ಟ್ರಿಕಲ್ ವೈರ್ಗಳು ಎಲ್ಲ ಬೇಕಲ್ಲಿ ಇಳೆ ಬೀಳುವಂಥದ್ದು ಅಥವಾ ಯಾವ್ದಾರ ಒಂದು ರೋಡ್ ವರ್ಕ್ ನಡಿಬೇಕಾದ್ರೆ ಸ್ವಲ್ಪ ವ್ಯತ್ಯಾಸಗಳು ಇರುತ್ತೆ. ಹೀಗಾಗಿ ನಿಮಗೆ ನಾನು ನೆನಪಿಸೋದಾದ್ರೆ 1-2 ವರ್ಷದ ಹಿಂದೆ ಬೆಳಗಾಮಲ್ಲಿ ಇದೇ ತರ ಒಂದು ಟ್ರ್ಯಾಕ್ಟರ್ ಹೋಗ್ಬೇಕಾದ್ರೆ ಆ ಟ್ರ್ಯಾಕ್ಟರ್ದು ಏನಿದೆ ಮೇಲ್ಗಡೆ ಕನೆಕ್ಟ್ ಆಗಿ 2 ಮಕ್ಕಳು ಆ ಟ್ರ್ಯಾಕ್ಟರ್ ಅಲ್ಲೇ ಡೆತ್ ಆಗ್ಬೋದು. ಸೊ ಇದು ಯಾಕೆ ಹೈಟ್ ಇಂದ. ಸೊ ಹೀಗಾಗಿ ಗಣಪತಿದ ಹೈಟ್ ಏನಿದೆ ದಯವಿಟ್ಟು ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ. ಅದ್ರ Heartfelt greetings to SP sir and other dignitaries on the dais. ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ನ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಈಗ DYSP ಸರ್ ಹೇಳ್ದಂಗೆ ನಾನು 2 ಟಾಪಿಕ್ನ ಅಡ್ರೆಸ್ ಮಾಡ್ತೀನಿ. ಒಂದು ಎಚ್ಚರದಿಂದ ಆಚರಿಸೋಣ, ಒಂದು ಸೌಹಾರ್ದತೆಯಿಂದ ಆಚರಿಸೋಣ. ಕೂಡ್ಲಿಗಿ ಈಸ್ ಅ ಡಿಫ್ರೆಂಟ್ ಪ್ಲೇಸ್ ವೇರ್ ವಿ ವಿಟ್ನೆಸ್ ಕಮ್ಯುನಲ್ ಹಾರ್ಮನಿ. ಸೊ ಅದನ್ನ ನಾವು ಅಂದ್ರೆ ಸೌಹಾರ್ದತೆ ನಮ್ಮಲ್ಲಿ ತುಂಬಾ ಇದೆ, ಕೋಮು ಸೌಹಾರ್ದತೆ. ಅದನ್ನ ನಾವು ಇಡೀ ಜಿಲ್ಲೆಗೆ ಮಾದರಿಯಾಗಿ ಇರೋಣ ಅಂತ ಹೇಳ್ತೀನಿ. ವಿಜೃಂಭಣೆಯಿಂದ ಆಚರಿಸಿ, ಹಂಗೆ ಪರಿಸರ ಸ್ನೇಹ ಆಗಿ ಕೂಡ ಇರ್ಲಿ. ಆಮೇಲೆ ಸರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಂಗೆ ಬ್ಯಾನರ್ದು ಕೂಡ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೊಳ್ಳಿ. ಇವ್ರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಫ್ರಮ್ ಬೋತ್ ಪಟ್ಟಣ ಪಂಚಾಯತಿ ಅಂಡ್ ಗ್ರಾಮ ಪಂಚಾಯತಿಯಿಂದ. ಸೊ ನೀವೇನೇ ಅಪ್ಲಿಕೇಶನ್ ಕೊಟ್ಟರು ಕೂಡ ವಿ ಕನ್ಸರ್ವೇಟ್ ಅಂಡ್ ವಿ ವ್ಯಾಲಿಡೇಟ್ ಇಟ್ ಅಂಡ್ ನಾವು ಪರ್ಮಿಷನ್ ಕೊಡ್ತೀವಿ. ಸೊ ಕಾನೂನು ಕೈಗೆ ತಗೊಳ್ಳುವಂತ ಕೆಲಸ ಯಾರು ಮಾಡಬೇಡಿ. ಬಿಕಾಸ್ ತುಂಬಾ ಕಟ್ಟೆಚ್ಚರವಾಗಿ ಆಚರಣೆ ಇದ್ರೂ ಕೂಡ ವಿಜೃಂಭಣೆಯಿಂದನೂ ನಡೀಲಿ ಅನ್ನೋದು ನಮ್ಮ ಆಶಯ. ಐ ಹೋಪ್ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಎರಡೂ ನಿಮಗೆ ಸಹಕಾರ ಕೊಡ್ತೀವಿ. ಇಫ್ ದಟ್ ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್. ಏನಿದೆ ಕಾನೂನು ಪ್ರಕಾರ ಕಾನೂನು ಕೈಗೆ ಎತ್ಕೊಳ್ಳದೆ ಕೆಲಸ ಮಾಡಿ, ಕಾನೂನು ಕೈಗೆ ಎತ್ಕೊಳ್ಳದೆ ಆಚರಣೆ ಮಾಡಿ. ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.